ಜೈ ಶ್ರೀಕೃಷ್ಣ, ಜೈ ಗೋಮಾತೆ. ಟಾರ್ ಪಾರ್ಕರ್ ಭಾರತದ ರಾಜಸ್ಥಾನದ ತಾರ್ ಮರುಭೂಮಿಯಲ್ಲಿ ಹುಟ್ಟಿದ ಅತಿ ಪ್ರಸಿದ್ಧ ದೇಸಿ ತಳಿ ಟಾರ್ ಪಾರ್ಕರ್. ಈ ತಳಿ ಸಿಂಧ್ ಪ್ರಾಂತ್ಯದ ತಾರ್ ಮರುಭೂಮಿ ಮತ್ತು ಪಾರ್ಕರ್ ಜಿಲ್ಲೆಗಳಿಂದ ಬಂದದ್ದರಿಂದ ಟಾರ್ ಪಾರ್ಕರ್ ಎಂಬ ಹೆಸರು ದೊರೆತಿದೆ. ಇದನ್ನ ವೈಟ್ ಸಿಂಧಿ, ಗ್ರೇ ಸಿಂಧಿ ಅಥವಾ ತಾರ್ ಪಾರ್ಕರ್ ಜಾತಿ ಅಂತ ಕರೀತಾರೆ. ಈ ತಳಿ ಈಗ ಭಾರತದ ರಾಜಸ್ಥಾನ, ಗುಜರಾತ್, ಹರಿಯಾಣ, ಪಂಜಾಬ್, ಮಧ್ಯಪ್ರದೇಶ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ಕಂಡುಬರುತ್ತೆ. ಟಾರ್ ಪಾರ್ಕರ್ NBAGR ಮಾನ್ಯತೆ ಪಡೆದ ಸ್ವದೇಶಿ ತಳಿ. ಇದರ ದೇಹದ ವೈಶಿಷ್ಟ್ಯತೆಗಳೇನೆಂದರೆ ದೊಡ್ಡ ಗಾತ್ರದ ದೇಹ, ಗಟ್ಟಿಯಾದ ಎಲುಬುಗಳು ಮತ್ತು ಬಲಿಷ್ಠ ಮಾಂಸಕೋಶಗಳನ್ನು ಹೊಂದಿದೆ. ಇದರ ದೇಹದ ಬಣ್ಣ ಲೈಟ್ ಗ್ರೇ ಅಥವಾ ಬೆಳ್ಳಿ ಬೂದು, ಕತ್ತಿನ ಭಾಗ ಹಾಗೆ ಕಾಲುಗಳಲ್ಲಿ ಸ್ವಲ್ಪ ಗಾಢ ಬಣ್ಣವನ್ನು ಹೊಂದಿರುತ್ತೆ. ಇದರ ಕೊಂಬುಗಳು ಗಾಢವಾಗಿದ್ದು ಉದ್ದವಾದ ಬಾಲವನ್ನು ಹೊಂದಿರುತ್ತೆ. ಈ ತಳಿಯ ಕಣ್ಣುಗಳು ಆಕರ್ಷಣೆಯಿಂದಿದ್ದು ಮುಖದಲ್ಲಿ ಶಾಂತ ಸ್ವಭಾವಿ. ಈ ತಳಿಯ ಎತ್ತುಗಳು ಬಲಿಷ್ಠ, ಹೊಲಜೋತಲು ಮತ್ತು ಸಾರಿಗೆಗೆ ಶ್ರೇಷ್ಠ. ಗಂಡು ಹಸುಗಳ ಎತ್ತರ ಸರಾಸರಿ 152 ಸೆಂಟಿಮೀಟರ್ ಇದ್ದು ತೂಕ 400ರಿಂದ 450 kg ಇರುತ್ತೆ. ಹೆಣ್ಣು ಹಸುಗಳು 141 ಸೆಂಟಿಮೀಟರ್ ಇದ್ದು ತೂಕ 300ರಿಂದ 350 kg ಇರುತ್ತೆ. ಈ ತಳಿಯ ಹಾಲಿನ ವೈಶಿಷ್ಟ್ಯತೆಗಳೇನೆಂದರೆ ಈ ತಳಿಯು ದ್ವಿಪ್ರಯೋಜನ ತಳಿ, ಅಂದರೆ ಹಾಲು ಮತ್ತು ಕೃಷಿ ಎರಡಕ್ಕೂ ಉಪಯುಕ್ತ. ದಿನಕ್ಕೆ ಸರಾಸರಿ 6ರಿಂದ 8 ಲೀಟರ್ ಹಾಲು ನೀಡುತ್ತೆ. ಹಾಲಿನಲ್ಲಿ 4.5% ಕೊಬ್ಬು, ಆರೋಗ್ಯಕರ A2 ಪ್ರೋಟೀನ್ಗಳಿಂದ ಕೂಡಿರುತ್ತೆ. ಹಾಲು ದಟ್ಟವಾಗಿದ್ದು ಪೌಷ್ಟಿಕತೆಯಿಂದ ಕೂಡಿದ್ದು ಶಕ್ತಿ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಈ ತಳಿಯು ಮರುಭೂಮಿಯ ಉಷ್ಣ ವಾತಾವರಣದಲ್ಲಿಯೂ ಸಹ ತಾಳ್ಮೆಯಿಂದ ಬದುಕಬಲ್ಲ ತಳಿ. ಕಡಿಮೆ ಮೇವು, ಕಡಿಮೆ ನೀರಿನಲ್ಲೂ ಬದುಕಬಲ್ಲದು. ಬಿಸಿಲು, ಒಣಗಾಳಿ, ಉಷ್ಣಾಂಶದ ಬದಲಾವಣೆ ಎಲ್ಲವನ್ನೂ ಸಹಿಸಬಲ್ಲದು. ಹಾಟ್ ಆ್ಯಂಡ್ ಹೀಟ್ ಟಾಲರೆಂಟ್ ಬ್ರೀಡ್ ಎಂದು ಗುರುತಿಸಲಾಗಿದೆ. ಟಾರ್ ಪಾರ್ಕರ್ ಹಸುಗಳು ಬದ್ರಿನಾಥ್, ಶಾರದಾ ಪೀಠ ಪ್ರದೇಶಗಳಲ್ಲಿ ಪೂಜೆಗೆ ಬಳಸಲ್ಪಡುತ್ತೆ. ಹಾಲು, ಮೂತ್ರ ಮತ್ತು ಗೊಬ್ಬರ ಔಷಧೀಯ ಗುಣಗಳಿಂದ ಕೂಡಿದೆ. ಪಂಚಗವ್ಯ, ಆಯುರ್ವೇದ ಮತ್ತು ನೈಸರ್ಗಿಕ ಕೃಷಿಗೆ ಅತ್ಯಂತ ಸೂಕ್ತ. ಈ ತಳಿಯ ನಿರ್ವಹಣೆ ಮತ್ತು ಉಪಯೋಗಗಳೇನೆಂದರೆ ರೈತರು ಈ ತಳಿಯನ್ನ ಹಾಲುಗಾರಿಕೆಗೆ ಮತ್ತೆ ಕೃಷಿ ಕೆಲಸಗಳಿಗೆ ಬಳಸ್ತಾರೆ. ಎತ್ತುಗಳು ಗಾಡಿ ಎಳೆಯಲು, ಹೊಲ ಜೋತಲು ಶ್ರೇಷ್ಠ. ಹಾಲು, ಗೊಬ್ಬರ ಮತ್ತೆ ಗೋಮೂತ್ರ ತ್ರಿವಿಧ ರೀತಿಯಲ್ಲೂ ಉಪಯೋಗ. ಮರುಭೂಮಿಯ ಪ್ರದೇಶದ ಜನರಿಗೆ ಇದು ಜೀವನಾಧಾರವಾದ ತಳಿ. NBAGR ಅಂಕಿ ಪ್ರಕಾರ ಭಾರತದಲ್ಲಿ ಲಕ್ಷಾಂತರ ಟಾರ್ ಪಾರ್ಕರ್ ಹಸುಗಳು ಪೋಷಿಸಲ್ಪಡುತ್ತಿವೆ. ಸರ್ಕಾರದ ರಾಷ್ಟ್ರೀಯ ಗೋಕುಲ ಮಿಷನ್ ಕಾಮಧೇನು ಯೋಜನೆ ಅಡಿಯಲ್ಲಿ ಸಂರಕ್ಷಣೆ ನಡೆಯುತ್ತಿದೆ. ಬಿಸಿಲಿನ ಪ್ರದೇಶದ ಪರಿಸರಕ್ಕೆ ಸೂಕ್ತವಾದ ಅತ್ಯುತ್ತಮ ದೇಸಿ ತಳಿ ಎಂದು ಪ್ರಸಿದ್ಧಿಯನ್ನು ಹೊಂದಿದೆ. ಟಾರ್ ಪಾರ್ಕರ್ ಮರುಭೂಮಿಯ ಶಕ್ತಿ, ರೈತನ ಗೆಳೆಯ. ಇದು ಕೇವಲ ಹಸು ಅಲ್ಲ, ಸಹನಶೀಲತೆ, ಶಕ್ತಿ ಮತ್ತು ನಂಬಿಕೆಯ ಪ್ರತೀಕ. ನಮ್ಮ ಟಾರ್ ಪಾರ್ಕರ್ ನಮ್ಮ ಗೌರವ, ನಮ್ಮ ದೇಸಿ ಪರಂಪರೆ. ಇದನ್ನು ಉಳಿಸೋಣ, ಗೌರವಿಸೋಣ ಮತ್ತೆ ಮುಂದಿನ ಪೀಳಿಗೆಗೆ ಪರಿಚಯಿಸೋಣ. ಧನ್ಯವಾದಗಳು.